ಒಂದು 8 ಮಂದಿ ಕೈ ಹಾಕಿ ಹಂಗೆ ತೋತಾರೆ ನೋಡಿ ಇಟ್ಟು ಬಿಡ್ರಿ. ಈ ಸಿಟ್ಟು ಬಿಡ್ರಿ, ನಾವು ತಿಂದ್ರೇಟ್ ತಿಂತೇವೆ, ನಾವೇ ತಿಂದ್ರೇಟ್ ತಿಂತೇವೆ, ನಮಗೆ ಸೇಡ್ರಿ. ಇರಲಿ, ಏನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಟೈಮ್ ಬೇಡ. ಯಾಕಂತಂದ್ರೆ ಟೈಮ್ನು ಭಾಳ ಆಗಿರೋದ್ರಿಂದ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಯಾಕಂತಂದರೆ ಇಲ್ಲಿ ನಮ್ಮ ಇವರು ಶಿವರಾಯ ಕಾಕೋರು ಓಕಳಿಯವರು ಹೋದ್ರೆ ಅವ್ರಿ ಅಣ್ಣ ಅಲ್ಲ ಹಟಗ ಅವ್ರ ಅಪ್ಪವ್ರ ದರ್ಶನ ತಗೊಂಡು ಹೊತ್ತಿಗೆ ಕತ್ತಿ ಹುಟ್ಟ್ಯಾರ. ಅದು ಓಸು ಮಂದಿ ಚಿತ್ತ ಕಚ್ಚಿ ಕಡೆನೇ ಇತ್ತು ನೋಡಿ. ಅಲ್ಲ ಅದು ಇರೋದೇ ಕೀಟಲ್ಲಿ ಎಲ್ಲೋ ಮೆತ್ತಿರ್ತದ. ಅದು ಹುಚ್ಚದ ಹೆಂಗೆ ನೋಡಿದ್ರು ಏನು ಸುದ್ದು ಏನ್ ನಗೀತೀರಿ ಇದು ಬಾರ ಒಂದಕ್ಕೆ ನಗಬಾರ್ದು ಹಿಂಗ. ಎಲ್ಲ ಊರಾಗ ಹಿಂಗೆ ನಗಲ್ರಕ್ಕ. ಮೊನ್ನೆ ಒಂದು ಊರಿಗೆ ಹೋಗಿ ಎಲ್ಲರೂ ನಗಲಗತ್ತಾರ. ಒಂದು ಮುದುಕಿ ಕೊಂದು ತೊಗೊಂಡು ಹುಡಿತಾಳೆ ಅನ್ನೋ ಕುಂತಾವ. ನಕ್ಕರ ನಗೋ ಆ ಕಡೆ ಎದ್ದರೆ ಹೋಗಿ ಯಾಕೆ ಹಂಗೆ ತಮ್ಮ ತುಂಬ ಕೊಂದರು ಸಾಯಿಬಾಣ 500 ರೂಪಾಯಿ ತಗೊಂಡು 5 ತಿಂಗಳೈತವ ನನಗೆ ಈಗ ಸಿಕ್ಕಾನ. ಅವ್ನು ನಿಂದು ರೊಕ್ಕ ಹ್ಯಾಂಗೆ ಕೊಡ್ಬೇಕಂತ ನನಗೆ ಹತ್ತವ. ನೀನು ನಕ್ಕಿರಿ ಯಾಕ ನಕ್ಕಿರಿ ಯಾಕ ನಕ್ಕಿರಿ ಯಾಕಂತ ನಿನಗೆ ಹತ್ಯಾವ. ನಿಂದ ಎಷ್ಟು ಮಾಡೋ ನಂದೇನೋ ಅಕ್ಕಿ ಅಕ್ಕಿ ಹತ್ತದ್ರಿ. ಯಾರ್ದವ್ರದ್ದು ಏನೇನು ತಿಪ್ಪುರದ ಏನೇನು ಸುದ್ದು ನಿಮ್ಮದಾದ್ರೂ ಅವ ನಮ್ಮ ಗಣಸು ಮಕ್ಕಳು ನಮ್ಗೇನು ಸುದ್ದದಂದ್ರೆ ಅವ ಸೀದಾ ಹೊಲದಿಂದ ಊರಂದ ಏನೋ ಬಂದಾನಂತ ಬರೋದೇ ಬಂದ ಆ ಕಡೆ ಮನೆಗೆ ಹೋಗ್ತೇವೆ. ಬಾ ಈ ಕಡೆ ಪುರಾಣ ತಂದರ ನೋಡು ಕುಂತಲ್ಲಿ ಅವ ಹಂಗ್ಯಾಕ ಕಾಕ ಎದ್ದೋಗಿ ಏನು ಹೋಗ್ತಾರೋ ಗುಂಡಾಣ ನನಗೆ ಹತ್ತದ ನಿಮಗೆ ಹತ್ತ. ನಗು ಅಂದ್ರೆ ಏನು ನಗುತ್ತಾರೆ ನಮ್ಮ ತ್ರಾಸ ನನಗೆ ಗೊತ್ತಾಗಲ್ಲ. ಯಾಕೆ ಏನಾಗ್ಯದ ಮೂಲಾದಿ ಆಗ್ಯದ ಬುಡಕ್ ಬೆಂಕಿ ಇಟ್ಟ ನಾವು ಅವನಿಗೆ ಮೂಲಾದಿ ಬೆಂಕಿ ಹತ್ಯೆ ಆಗಲಿಕ್ಕಿಂದು ರಕ್ತದ ಹತ್ಯೆ ಅಂತಂದ್ರೆ ಇನ್ನೊಬ್ಬಕ್ಕೆ ಅಂತೂ ಅಕ್ಕಿ ಕೊಲ್ಲು ತೊಗೊಂಡು ಹುಡ್ತಾಳೆ ಅನ್ನಂಗ್ರಿ ಅಕ್ಕಿ. ಅಕ್ಕ ನೀನು ಹಿಂಗೆ ಯಾಕ್ರೆ ನಿನ್ನ ಮಾತಿಗೆ ನಾ ಒಟ್ಟರು ನಗಲ್ಲ. ನಿನ್ನ ಮಾರಿ ನೋಡ್ರಂತೂ ನನಗೆ ಇಟ್ಟು ತ್ರಾಸ ಆಗತ್ತದ. ಯಾಕೆ ಏನಾಗ್ಯದ ನಿನ್ನ ಮಾರಿ ಸೇಮ್ ಮತ್ತಿ ಕಂಡಾಗತ್ತ ಅಂತ ಅಕ್ಕಿ. ಒಬ್ಬತ್ತಿನ ಹಾಂಗೆ ಅವ್ನ ಹಾಂಗೆ ಇವ್ರ ಹಿಂಗ. ಆದ್ರೆ ಇಲ್ಲಿ ಬಂದು ಇಷ್ಟು ಕುಂತು ರಾತ್ರಿ ಬಾರಾತನ ಹಿಂಗೆ ನಗತೀರಂದ್ರೆ ನಿಜವಾಗ್ಲೂ ಯಾಕೋರೆ ನೀವು ಯಾರು ಮನುಷ್ಯರೇ ಅಲ್ಲ ಅಂತ ಹೇಳಿ ನನಗೆ ಈಗ ಅನ್ಸೋದು. ತಂಗಿ ಕಲ್ಲಿಗೆ ತೋಡಿಗೆ ಒತ್ತಡಿ ಕೊಡ್ಲೆ ತೋಡಬೇಕು ತೋರಿ. ನೀವು ರಾತ್ರಿ ಬಾರ ಅದನ್ನು ಯಾರಂತಂದ್ರೆ ವ್ಯಾಪಾರಿಗಳಿಗೆ ಗ್ರಾಹಕನೇ ದೇವರು, ರೋಗಿಗಳಿಗೆ ವೈದ್ಯನೇ ದೇವರು, ಹೆಚ್ಚಾನೆಚ್ಚು ದೇವಸ್ಥಾನದ ಪೂಜಾರಿ ಕೈದಾಗ ಯಾರು ರೊಕ್ಕ ಕೊಡ್ತಾರ ಅವನ ಪಾಲಿನ ದೇವರು. ನಮ್ಮಂತ ಹುಟ್ಟು ಜೋಳ ಮಕ್ಕಳು ಮಾತು ಕೇಳಿ ಇಲ್ಲಿ ತನಕ ಕುಂತೀರಂದ್ರೆ ನೀವು ನಮ್ಮ ಪಾಲಿನ ದೇವರುಗಳು, ನೀವು ನಮ್ಮ ಪಾಲಿನ ದೇವರುಗಳು. ಹುಟ್ಟು ಜೋಳ ಮಗ ಅಂದರು ಚಪ್ಪಾಳೆ ಬಾರಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ಕೊಟ್ಟಿಗೆ ಹೊಂಟು ನೋಡ್ರಿ ಕಡೆಗ ಇದಕ್ಕನ ಏಟ್ ಹೇಳಕತ್ತಿ ಒಂದು ಬರಲ್ಲ. ಒಂದು ಟ್ಯಾಕ್ಟ್ರೆ ಹಾರ್ಲಾಗತ್ತದ, ಒಂದು ಹಿಂದೆ ಹಾರ್ತಿತ್ತು, ಒಂದು ಮುಂದೆ ಹಾರ್ತಿತ್ತು. ಹುಟ್ಟು ಜೋಳ ಮಗ ಅಂದ್ಬಿಟ್ಟು ನಡಿಯೋರೆ ಯಾವ ಅದಕ್ಕೆ ಓಡ್ ಹೊಂಟಾವ ಅಲ್ಲಿ. ನಮ್ಮ ಶಿವರಾಯ ಕಾಕೋರು ಬಂದ್ರು ಪ್ಲೇನ ಅಪ್ಪರ ಮುತ್ತು ಹಿಂಗ ದರ್ಶನ ಪಡಿಬೇಕನ್ನಟಿಗೆ ಪಚ್ಚ ತುಟ್ಟು ಮಗಂದು ನೋಡ್ರಿ. ಅವರೇ ಕಚ್ಚಿ ಇದ್ರು ಸಹಿತ ಅವನಿಗೆ ಚಾರಿತ್ರ್ಯಕ್ಕೆ ಧಕ್ಕೆ ಬರಲಿಲ್ಲ. ಹಿಂಗೆ 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 ಕಚ್ಚಿ ಇದ್ರು ಹುಚ್ಚುತ್ತ ಮುಗಿದೋಯ್ತು. ಅದೇ ಹಿಂಗೆ ನಾವು ಬಗ್ಗಟ್ಟಿಗೆ ಪ್ಯಾಂಟ್ ಹುಚ್ಚುತ್ತಂದ್ರೆ ಹಿಂಗೆ ಬೆಳಾರ ಏನು ಪುಸ್ತಕನ ನಮ್ದು ಹುಚ್ಚುತ್ತ ಅಂತೀನಿ. ಏನಾಗ್ತೈತಿ ಗತಿ? ಇದರ ಅರ್ಥ ಇಷ್ಟೇ. ಇದರ ಅರ್ಥ ಕಿಲ್ಲೋಡೆ ಅವ್ವ ಇದು ಹ್ಯಾಂಗೆ ಪೂನ ಹಿಡ್ದವ, ಹ್ಯಾಂಗೆ ಮಾತಾಡ್ತಾವ. ನೀ ಆರಾಮ ನೀ ಆರಾಮ. ಅವು ಒಂದು ಅಕ್ಕಿ ಕೇಳಲಾಗ್ಯದ, ಆಕಿ ದಿಕ್ಕಿ ಕೇಳಲಾಗ್ಯದ. ಆರಾಮ ಆರಾಮ ರಾಮ ರಾಮ ಯವ್ವ. ಈ ವಯಸ್ಸಿನ ತನ ನಮ್ಗೆ ಏಸು ಪುಣ್ಯತಿಥಿ ಆತವು ಏನು ಸಿಕ್ಕು ಈಗ ಮುಗ್ದಂಗೆ ಆಗ್ಯದ ನೋಡಿ. ಇಷ್ಟು ಬರ್ತಾರಲ್ರಿ ವಯಸ್ಸಿನಾಗ 89 ಸಿಟಿಯಾಗ ಚಂದ AC ರೂಮ್ ಹಚ್ಚಿ ಫ್ಯಾನ್ ಹಚ್ಚಿ ಚಂದ ಮಾತಾಡೋದು ಕೇಳಕ್ಕೆ ಬರ್ರಿ ಅಂತಂದ್ರೆ ಬರಲ್ಲ. ಮನೆ ಕಡೆ ಒಂದು ಕಡೆ ಹೋಗಿದ್ದೇವ್ರಿ. ಅವಾಗ 10 ಈ ಕಡೆ ಬಂದವ 15 ಈ ಕಡೆ ಕುಂತಾವ. ಅವು 10ಕ್ಕೆ ಕಿವಿ ಕೇಳಲ್ಲ, 15ಕ್ಕೆ ಕಣ್ಣು ಕಾಣಲ್ಲ. 1 ತಾಸು ಮಾತಾಡ್ಯಾನ ಶಿವಶಂಕರಣ್ಣ. ಅವ ಯಾವಾಗ ಮಾತಾಡ್ತಾನೆ ಈಗ ಆಡ್ಬೇಕಂತ ಮಾತಾಡಿ 1.5 ತಾಸು ಮಾತಾಡ್ಯಾನ. ಇಂಥವು ತೊಗೊಂಡ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ರೀ ಅಪ್ಪ. ಆದರೆ ನಿಜವಾಗ್ಲೂ ನಮ್ಮ ಶಿವಶಂಕರಣ್ಣ ಅವ್ರು ಅನ್ನಂಗ ಎಲ್ಲರೂ ತಲೆ ಮೇಲೆ ಶರಗ ಹೊತ್ಕೊಂಡು ಕುಂತೀರಿ ಅಕ್ಕ. ನಮ್ಗೆ ಏಟು ಆನಂದ ಆಗ್ಲಾಗತ್ತೆ. ಈಗ ಹೊತ್ಕೊಬೇಡ್ರಿ ಕರವಿ ಇನ್ನೊಬ್ಬ 5 ಅಣ್ಣ ಹಾಕಲಿ. ನಿನ್ನೆ ಹಣಕ್ಕೆ ಮನ್ಯಾಗ ನೈಟಿ ಹಾಕೊಂಡು ಕಲಬುರಗಿಯಾಗ ಬಿದ್ದಾಗ
ಇದನ್ನ ಐಟಿದಂದ್ರೆ ದೊಡ್ಡ ದೊಡ್ಡ ಹೈರಾಣ ಅದ ರೀ ಅವ್ವ. ನಮ್ಮ ಅತ್ತಿಗೆ ತೊಗೊಂಡು ಬೆಂಗಳೂರಿಗೆ ಹೋಗಿನಿ. ಮಳೆ ಅಂದ್ರೆ ಮಳೆ ಬಂದ್ರೆ ಮಳೆ ಅಂದ್ರೆ ಮಳೆ ಬಂತ್ರಿ. ನನ್ನ ಬಟ್ಟೆ ತೊಯ್ತು, ಅಕ್ಕಿನ ಸೀರೆ ತೊಯ್ತು, ಬ್ಯಾಗ್ ತೊಯ್ತು. ಅಕ್ಕಿ ಸೊಸಿ 3ನೇ ಅಂತಸ್ನ ಬೆಂಗಳೂರಾಗ ನಿಂತಳ. ಬರೋದೇ ಬಗ್ಗೆ ಏನು ಗುಂಡಣ್ಣ ನಾವು ಅತ್ತಿಗೆ ತೊಯ್ಸ್ಕೊಂಡು ಬಂದೀಯಾ ಮತ್ತು ಮಳೆಯಾಗ ಬೆಚ್ಚ ಬರ್ತಾರ ಹೆಂಗೆ ಮಾಡ್ತಾರ. ತೊಯ್ಸ್ಕೊಂಡು ಬಂದೀವಿ. ಆಕೆ ಒಂದು ಜಲ್ದಿ ಒಂದು ಸೀರೆ ಕೊಡು ಅಂದ್ರಿ. ಅವ್ರ ಮನೆ ಒಟ್ಟೆ ಸೀರೆ ಇಲ್ಲ. ಜೀನ್ಸ್ ಪ್ಯಾಂಟ, ಟೀ ಶರ್ಟ, ನೈಟಿ ಅವರಿ. ಆ ಮುದುಕಿಗೆ ದೊಡ್ಡಾದ ಒಂದು ನೈಟಿ ಕೊಟ್ಟ. ಅತ್ತೆ ಇದೇ ತಗೊಂಡು ಒರೆಸ್ಕೊಂಡು ಹಾಕೊಂಡು ಬಿಡು, ಅತ್ತೆ ಇದೇ ತಗೊಂಡು ಒರೆಸ್ಕೊಂಡು ಹಾಕೊಂಡು ಬಿಡು ಅನ್ನೋಟ್ಟಿಗೆ ನಮ್ಮ ಮುದುಕಿ ಒಳಗೆ ಕಳಿಸ್ಯಾರ. ಕರೆಂಟ್ ಹೋಗ್ಯಾರ. ಕತ್ತಲ ಗಡಗಾದ್ರೆ ಅದು ಮುದುಕಿ ಅಂಬೆ ಹಾಕಿಲ್ಲ. ಬುಡುಕಿನ ಮ್ಯಾಲ ಮಾಡ್ಯಾಳ. ಮ್ಯಾಲಿದ್ದು ಬುಡುಕ್ ಮಾಡ್ಯಾಳ. ಒಳಗೆ ಹಂದಿ ಸಿಗ್ಬಿಟ್ಟಾಗ ಸಿಗ್ಬಿಟ್ಟಾಳೆ. ಸಾವಿತ್ರಿ ಸಿಗಿಬಿಟ್ಟಿರ ನೈಟಿ ಕಂಪನಿ ನೈಟಿ ಅವರು ನಾವು ನೈಟಿ ಮನೆಗೆ ಬರೋಕ್ಕೆ ಸುತ್ತದ ನಮ್ಮದು ಡೆಲಿಕೇಟ್. ನಾವೊಂದು ನೈಟಿ, ಅವು ಮಕ್ಕಳು ಒಂದು ರೂಮ್ನಾಗ ಅವು ನೈಟಿ ಮ್ಯಾಲೆ ತಗೋಬೇಕು ನಂಬರ್ ಅಂತ. ಅವು ಒಂದು ರೂಮ್ನಾಗ ಬೆಡ್ರೂಮ್ದಾಗ ಅವು ಬರ್ದಾಡ್ತಾವ್ರಿ. ನಾವೆಲ್ಲರೂ ಇತ್ತೀಚೆಗೆ ಇರೋದು ಸೀಟಿ ಅದು ಗ್ಯಾಸ್ ಮ್ಯಾಗ ಇಟ್ಟೆ ಅಂದ್ರೆ ಕುಕ್ಕರ್ ಹೊಡಿತದ ಸೀಟಿ. ಅದು ತಿಂದು ನಾವು ಬೆಳಗಿನ ಸೀಟಿ ಸಾಕಾಗಿ ಹೋಗ್ಯದ್ರಿ ಅದು ಜೀವನ. ಈಗ ಗುರುರಾಜ್ ಅಣ್ಣವ್ರು ಅಲ್ಲಾಗತ್ತಿದ್ರು, ಏನ್ರಿ ಗುಂಡಣ್ಣವ್ರೆ ಎಂಥ ಭಕ್ತಿ ನಮ್ಮ ಜನರದು. ಹಗಲು ರಾತ್ರಿ ದುಡಿದ್ರೂ ಸಹಿತ ಈ ರೀತಿ ಕುಂತು ಆ ದೇವರ ಬಗ್ಗೆ ಸ್ಮರಣೆ ಮಾಡ್ತಾರಂತಂದ್ರೆ ಇವರು ನಿಜವಾಗಿರ್ತಕ್ಕಂಥ ಭವ್ಯ ಭಾರತ ದೇಶದ ನಾಗರಿಕರು ಅಂತಕ್ಕಂಥ ಮಾತನ್ನ ವೇದಿಕೆ ಮೇಲೆ ಕುಳಿತು ನಿಮ್ಮನ್ನ ಪ್ರಶಂಸೆ ಮಾಡ್ತಾರಂತಂದ್ರೆ ಎಷ್ಟು ತಾಯಿ. ಒಂದ್ಸರಿ ಜೋರಾದ ಇನ್ನೊಂದ್ಸರಿ ಚಪ್ಪಾಳೆಯನ್ನ ತಾವೆಲ್ಲ ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ, ನಿಮ್ಗೆ ಹಸು ಆಗಿರ್ಬೋದು. ನಾವಂತೂ ಉಂಡು ಬಂದೇವಿ, ಕಡೆಲ್ಲ ಬಂದೇವೆ. ನಮ್ಮ ಶಿವರಾಯ ಕಾಕ ಪಾಪ ಬಾಸ್ ಬರೋಟಿಗೆ ಹುಚ್ಚತ್ರಿ ಅದು. ಯವ್ವ ನೀವು ಕಚ್ಚಿ ಅಂದು ಏನೂ ಕಡಿಮೆ ತಿಳಿಬೇಡ್ರಿ. ಇತ್ತೀಚಿನ ದಿನಗಳು ಏನು ಮಾಡ್ಯಾವ್ರಿ, ಓದಿ ಪಠ್ಯಗಳು ಭಾಳ ಹುಷಾರಂತ ತಿಳ್ಕೊಂಡವ್ರು. ಬರೀ ಕೇವಲ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳುವ ಹಾಗೆ ಬೌದ್ಧಿಕ ಶಿಕ್ಷಣ ನಮಗೆ ಅವಶ್ಯಕತೆ ಇಲ್ಲ. ಹೃದಯವಂತಿಕೆ, ಶ್ರೀವಂತಿಕೆ ನಮ್ಮ ಈ ನಾಡನ್ನ, ಈ ದೇಶವನ್ನ ಬೆಳಗಿಸಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಎಜುಕೇಶನ್ ಇಸ್ ನಾಟ್ ಓನ್ಲಿ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್, ಇಟ್ ಇಸ್ ಅಂಡರ್ಗೋಯಿಂಗ್ ಎ ಟ್ರಾನ್ಸ್ಫಾರ್ಮೇಶನ್ ಫಾರ್ ಬೆಟರ್ ಎನ್ನುವ ಹಾಗೆ ಕೇವಲ 4 ಅಕ್ಷರವನ್ನು ಕಲ್ತ್ರೆ ಮನುಷ್ಯತ್ವದ ಕಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮಹಾದೇವನಾಗಬೇಕಾದ್ರೆ ಮನುಷ್ಯನಲ್ಲಿ ಸಂಸ್ಕಾರ ಬಹಳ ಮುಖ್ಯ. ಆ ಕಚ್ಚಿನ ಬಗ್ಗೆ ಇದೊಂದು ಹೇಳಿ ಮುಗಿಸ್ತೇನೆ. ಬೆಂಗಳೂರಿಗೆ ನಡೆದಾನ ನಮ್ಮ ಶಿವರಾಕಾಕ. ಬೆಂಗಳೂರಿಗೆ ನಡೆದಾನ. ಹೋಗೋ ಟೈಮ್ನಾಗ ಏನು ಮಾಡ್ಯಾನ್ರಿ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೀನೇ ಬಾ ರಿಸರ್ವೇಷನ್, ನೀನೇ ಬಾ ಅಂತೇಳಿ ಪಾಪ ಇವನಿಗೆ ಉದ್ಯಾನ ಎಕ್ಸ್ಪ್ರೆಸ್ ರಿಸರ್ವೇಷನ್ ಮಾಡಿಸ್ಯಾರಿ. ಇವ್ರೇನು ಮಾಡ್ಯಾರ, ಊಟ ತಿಂಡಿ ಮಾಡಿ ರಿಸರ್ವೇಷನ್ ತಮ್ಮ ಸೀಟ್ ಮೇಲೆ ಮಕ್ಕೊಂಡ್ರಪ್ಲೇನೆ ಅವ ಬೆಂಗಳೂರಿಗೆ ಇನ್ನೊಂದು ಹೋಗಪ್ಪ ಮೊಬೈಲ್ ತಿಕ್ಕೋತ ಹಾಂಗೆ ಮಾತಾಡ್ಕೋತಾನೆ. ಇವ್ರೇನು ಮಾಡ್ಯಾರ, ಶಿವರಾಕಾಕರಿ ಮಾರಿ ಆ ಕಡೆ ಮಾಡ್ಯಾರ, ಕಚ್ಚಿ ಅವ್ರ ಕಡೆ ಮಾಡ್ಯಾರ. ಕಡೆ ಮಾಡಿ ಏನು ಮಾಡ್ಯಾರಿ, ಮಕ್ಕಳು ಬಿಟ್ಟಾರ. ಅವ ಮಗ ಐ ಆಮ್ ಗೋಯಿಂಗ್ ಬೆಂಗಳೂರು ಗೋಯಿಂಗ್ ಟು ಅಮೇರಿಕಾ, ಐ ಮೇ ಟುಡೇ ಐ ಆಮ್ ಟೂ ಮಚ್ ಇನ್ PhD ಕಿಚಡಿ ಅನ್ಕೋತ ಒಂದೇ ಸುದ್ದಿ ಒದರ್ಲಾಗತ್ತಾನ. ಒದರ್ಕೋತಾನೆ ಶಿವರಾಯ ಕಾಕನ ಕಚ್ಚಿಗೆ ಹೋಗಿ ಕೈ ಮುಟ್ಟಿ ವಾಟ್ ಈಸ್ ದಿಸ್ ಅನ್ಬೇಕಾ, ಕಚ್ಚಿ ಕೈ ಹಚ್ಚಿ ವಾಟ್ ಈಸ್ ದಿಸ್ ಅನ್ಬೇಕಾ ಸುಮ್ಮನೆ. ಅವ ಮಗ ಅಂದ ಬೂಟು ಪ್ಯಾಂಟು ಟೈ ಹಾಕೊಂಡಿದ್ದ. ಇಂಥವ್ ಕೇಸ್ ನೋಡ್ಲಿಕ್ಕೆ ನಮ್ಮ ಕಾಕ ಅವ ಬರೋದೇ ಬಂದ ಟೈಗೆ ದಿಸಿ ಅಂದ. ಪಾಪ ಇವ್ರು ಇಂಗ್ಲೀಷ್ ಬರ್ತಿದ್ದಿಲ್ಲ. ದಿಸಿ ಅಂದ್ರಪ್ಲೇನೆ ಅವ ಬೆಂಗಳೂರು ದಿಸ್ ಇಸ್ ದ ಟೈ ಅಂದವ. ದಿಸ್ ಇಸ್ ದ ಟೈ ಅಂದ್ರಪ್ಲೇನೆ ಇವ್ ನಮ್ಮ ಶಿವರಾಕಾಕ ಏನನ್ಬೇಕು, ದಿಸ್ ಇಸ್ ಬ್ಯಾಕ್ ಟೈ ಅಂದವ. ಬೆಂಗಳೂರಿಗೆ ಹೋಗತ್ತವ ಹುಚ್ಚನಾಯ ಕುಂತ ಹಟ್ಟಿಯವ. ನಮ್ಮ ಕಚ್ಚಿ ನಮ್ಮ ಧೋತ್ರ ಅಂದ್ರೆ ಸುಮ್ಮನಲ್ಲಿ ಅವ್ವ. ಇಲ್ಲಿ ಭಾಳ ಮಂದಿ ಎಲ್ಲ ಹುಡುಗರು ಬಂದವ್ರಿ ಪಿಟ್ ಪ್ಯಾಂಟ್ ಹಾಕೊಂಡು. ಅದ್ರೊಳಗೆ ಏಸು ಸ್ಕಿನ್ ಡಿಸೀಸ್ ಆಗ್ತಾವ್ರಿ. ನಮ್ಮೆಲ್ಲ ಇಲ್ಲಿ ಕುಂತ ನಮ್ಮ ರುದ್ರ ಶೆಟ್ಟಿಗೆ ಹಾಕೋರು ಅಲ್ಲೆಲ್ಲ ಓಕ್ಳಿನಿಂದ ಎಲ್ಲ ಹಳ್ಳಿನಿಂದ ಬಂದಾರ. ಓಸು ಮಂದಿ ಧೋತ್ರಿ ಹಾಕೊಂಡಾರ. ಹಾಕೋರೆ ಅವ್ರೆಲ್ಲ ಯಾಕೆ ಧೋತ್ರ ಹಾಕೋತಾರ, ಇವೆಲ್ಲ ಜೀನ್ಸ್ ಪ್ಯಾಂಟ್ ಈಗ ಯಾಕೆ ಹಾಕೊಳಗತ್ತವ. ನನ್ನ ಬೀಗರು 6-7 ವರ್ಷದ ಪಾರ ರೈಲ್ವೆ ಸ್ಟೇಷನ್ದಾಗ ಬರೋದು ಬಂದು ಬೆಳಗಾನಕ್ಕಿ ಮಮ್ಮಿ ಏನು ಕುರ್ಕುರಿ ತಿನ್ಸೋ ಏನಿಲ್ಲ ಬಂತು ಮಮ್ಮಿ ಅದು ಪ್ಯಾಂಟ್ ಬಟನೆ ಹುಚ್ಚಾಗ್ಯದ. ಹಿಂಗೆ ಹಿಡಿಯೋದೇ ಹೋಯ್ತ್ರಪ್ಪ ಒಳಗೆ. ಇವ್ರು ಜಡದ ಬಂದಾರ, ಮನ್ಯಾಗ ಜಡದಾರ, ಅಲ್ಲಿ ಜಡದಾರ. ಪ್ರಸಾದ್ ಶಿವರಾಯ ಕಾಕ ಮುಂಜಾನೆ ತೆಂಬಿಗೆ ಹಿಡಿಯೋದ ತಡ, ಕಚ್ಚಿಗೆ ಕೈ ಹಿಡಿಯೋದ ತಡ ಹೊರದ ಟಮಟಮೇ ಹೊಗೆ ಬಿದ್ದಂಗೆ ಬೀಳ್ತು. ನನ್ನ ಕಾಟ ನಾ ಇದು ಯಾಕೆ ಹೇಳಕತ್ತೀನಿ ಅಂದ್ರೆ ಕಚ್ಚಿ ಪರಿಣಾಮ ಹೇಳಕತ್ತೀನಿ. ಕಚ್ಚಿ ಅಂದ್ರೆ ಸುಮ್ಮನಲ್ಲ. ಯಾಕಂತಂದ್ರೆ ಅವ ನಮ್ಮ ನವನಿಯಾಳ ಬರ್ಬೇಕಾದ್ರೆ ಕಮಲಾಪುರದಿಂದ ಬಸ್ ಹಿಡಿತಿದ್ದೇವೆ, ಓಕಳಿ ಬರ್ಬೇಕಾದ್ರೆ ಅದೇ ಬಸ್ ಹಿಡಿತಿದ್ದೇವೆ, ಹೊರಸೂರಿಗೆ ಹೋಗ್ಬೇಕಾದ್ರೆ ಅದೇ ಬಸ್ ಹಿಡಿತಿದ್ದೇವೆ. ಗಂಜನಾಗ ಕಮಲಾಪುರ ಸೀಟ್ ಹಿಡಿಯೋ ಸ್ವಲ್ಪ ಪಡೆದಾಡ್ತಿದ್ದೇವೆ.
ಯಾರು ಬೇಕು ಅವ್ರು ಸೀಟ್ ಇಡೋ ಸಲುವಾಗಿ ಕೈದೊಂದು ತಲೆ ಮೇಲೆ ಟೋಪಿನ ಒಟ್ಟಾಕೋರು ಕೈದೊಂದು ಬ್ಯಾಗೆ ಒಟ್ಟಾಕೋರು ಒಬ್ಬೊಬ್ರು ಚಪ್ಪಲಿನ ಹಾಕ್ತಿದ್ರು ಸೀಟ್ ಹಿಡಿಯೋ ಸಲುವಾಗಿ. ಒಬ್ಬ ಏನು ಮಾಡ್ಯಾನ್ರಿ ಸೀಟಿನ ಮೇಲೆ ಏನು ಥೂ ಅಂತ ಉಗುಳ್ಯಾನ ಇಡೀ ಸೀಟಿನ ತುಂಬ ಉಗುಳ್ ಬಿಟ್ಟಾನ ಇಡೀ ಸೀಟಿನ ತುಂಬ. ಉಗುಳದ್ರಪ್ಲೆ ಎಲ್ಲರೂ ಅವ ಉಗುಳ್ದವ್ ಚಲೋ ಓದಿ ಬರ್ದವನೇ ಅನ್ನಾರಿ ಅವ ಹೋದ್ರಪ್ಲೆ ಎಲ್ಲರೂ ಬಸ್ ಬಂದ್ರು ಇಲ್ಲಿ ಯಾರೋ ಉಗುಳ್ಯಾರ ಬೇಡ ಅನ್ಕೋತಾನೆ. ನಮ್ಮ ಶಿವರಾಯ ಕಾಕ ಏನು ಮಾಡ್ದ ಮಮ್ಮನಿ ಕರ್ಕೊಂಡು ಬಂದು ಅವ ಮೊಮ್ಮಗ ಏನಂದ ಮುತ್ತೈಲಿ ಯಾರೋ ಉಗುಳ್ಯಾರ ಬ್ಯಾಡ ಅಂತ ಸುಮ್ ಕುಂದ್ರೆ ನಿಮ್ಮ ಐದೊಂದು ಸೀರೆ ಅದ ತೊಗೊಂಡು ಒರೆಸ್ತೀನಿ ಅಂತ ಹೇಳಿ ಇವ್ನು ದೋತ್ರ ತೊಗೊಂಡು ಒರೆಸ್ಲಿಲ್ಲ 5 ತೊಗೊಂಡು ಒರೆಸಿ ಕುಂತು ಬಂದ್ರೆ ಬಸ್ ರಶ್ ಆಯ್ತು. ಅವ ಉಗುಳ್ದವ ಬಂದ ಮುತ್ತೆ ಹೇಳಿದ ಸೀಟ್ ನಂದದ ಅಂದ. ನಮ್ಮ ಶಿವರಾಯ ಕಾಕ ಏನಂದ ಇದೆಯಾ ಏನು ಗ್ಯಾರಂಟಿ ಸೀಟ್ ನಿಂದದ ಅಲ್ಲಕ್ಕ. ಅವ ಏನಂದ ನಾ ಉಗುಳೀನಿ ಅಂದವ. ಶಿವರಾಯ ಕಾಕ ನಾ ಒರೆಸೀನಿ ಅಂದ. ನಾ ಉಗುಳೀನಿ ನಾ ವರ್ಷಿನ ಅಂಟಿಗೆ ಅವ ಮಗ ಉಗುಳ್ದವ್ ಮೀಸಿ ತಿರುಲಕತ್ತಿದ್ರಿ. ಇಂಥ ಮೀಸಿಗಳಿಗೆ ಏಸು ನೋಡಿಲ್ಲ ಅವ. ಮೀಸಿ ತಿರುಬೇಡ ತಮ್ಮ, ಮೀಸಿ ತಿರುವಿದ ರಾವಣ ಮಣಮುಖ್ಯನ, ಕೀಚಕ ಮಣಮುಖ್ಯನ, ದುರ್ಯೋಧನ ಮಣಮುಖ್ಯನ, ಇತ್ತೀಚೆಗೆ ಮೀಸಿ ತಿರುವಿ ವೀರಪ್ಪನ ಸಹಿತ ಮಣಮುಖ್ಯನ. ಹೆಚ್ಚಾನೆಚ್ಚ ರಾಜಕಾರಣಿಗಳ ಮಸಡಿ ಮೇಲೆ ಮೀಸಿಯವ ನೋಡು. ಎಲ್ಲರೂ ಮೀಸಿ ಬೋಳಿಸ್ಕೊಂಡು ವಿಧಾನಸೌಧದ ಕುಂತಿ ಕಡೆ ನಮಗೆ ಬೋಳಿಸ್ತಾರೆ. ಮಗ ಮೀಸಿ ತಿರುತ್ತಾರೆ ಒಂದು ರೂಪಾಯಿ ಅದು ಒಂದು ನಮ್ಮನೇ ಮಾತಾಡಕತ್ರಿ. ದೋತ್ರ ಉಟ್ಕೊಂಡು ಏನ್ ಮಾತಾಡ್ತೋ ಕಾಕ, ದೋತ್ರ ಉಟ್ಕೊಂಡು ಎಲ್ಲದಕ್ಕೂ ದೋತ್ರಕ್ಕೆ ಬೈಬೇಡ. ಹಾಸಿದರೆ ಹಾಸಿಗೆ ಆದೆ, ಉಟ್ಟಿಕೊಂಡರೆ ಲುಂಗಿ ಆದೆ, ಸ್ನಾನ ಮಾಡಿದ ಮೇಲೆ ಒರೆಸಿಕೊಳ್ಳಲು ಟಾವೆಲ್ ಆದೆ, ಸುತ್ತಿಕೊಂಡರೆ ರುಮಾಲ್ ಆದೆ, ನೀನ್ಯಾರಿಗಾದೋ ಪಿಟ್ ಪ್ಯಾಂಟ ಚುಡ್ದಾರ್ ಪೈಜಾಮ ಅಂದ. ಅಂದ್ರಪ್ಲೇನೆ ಉಗುಳ್ದವ ಏನಂದ ತಪ್ಪಾಗ್ಯದ ಶಿವರಾಯ ಕಾಕ ನೀನು ಕಾಲಿಗೆ ನಮಸ್ಕಾರ ಮಾಡ್ತೀನಿ, ನೀ ದೋತ್ರ ಹಾಕೊಂಡವನೇ ದೊಡ್ಡವ ನಾವು ಸಣ್ಣವ ಅಂತೇಳಿ ಮಾರಿ ಉಣ್ಕೊಂಡು ಹೋಯ್ತಕ. ಹಿಂಗ ನಮ್ಮ ಶಿವರಾಯ ಕಾಕನ ಕಚ್ಚಿಯಲ್ಲಿ ಉಚ್ಚಾದಂದ್ರೆ ಇದರ ಅರ್ಥ ಏನಂತಂದ್ರೆ ಆ ಗುರು ಏನ್ ಹೇಳ್ತಾನಂದ್ರೆ ಈ ಪ್ರಪಂಚ ನಿಂತಿದ್ದೆ ಈ ಕಚ್ಚಿ ಮೇಲೆ. ಯಾಕಂದ್ರೆ ರೈತನು ಸುರಿಸಿದ ಬೆವರು ಮಣ್ಣಿಗೆ ನನ್ನ ದೇಹದ ಬೂದಿಯು ಬೆರೆತು ಸಮರಸವಾದರೆ ನಾ ತಿಳಿದ ಸ್ವರ್ಗದ ಹಾದಿ ಎನ್ನುವ ಹಾಗೆ ಇವತ್ತು ಈ ವೇದಿಕೆ ಮೇಲೆ ಬಂದದು ಹೋದ ಘಟನೆಗೆ ಇಷ್ಟೆಲ್ಲ ನಮ್ಮ ಸುಮ್ಮನೆ ಒಂದಿಟ್ಟು ಮಾತಿಗೆ ಬಂದದಂತ ಕೇಳಿ ನಮ್ಮ ರಾಮಲಿಂಗಯ್ಯ ಅಣ್ಣವರು 8 ದಿವಸದಿಂದ ನನಗೆ ಫೋನ್ ಹಚ್ಚದ. ಅಣ್ಣವರೇ ಮೊದಲೊಂದು ಸರಿ ಬಂದಿದ್ದೆ ನಾನು, ಶ್ರೀನಾಥ್ ಅಣ್ಣವ್ರು ಕರ್ಕೊಂಡು ಬಂದಿದ್ರು. ಬಂದಾಗ ಅವತ್ತು ಜರ ಟೈಮ್ ಭಾಳ ಮಂದಿ ಸ್ವಾಮೀಜಿ ಅವರು ಇದ್ರು, ಸಮಯ ಸಿಕ್ಕಿರಲಿಲ್ಲ. ಮತ್ತೆ ರಾಮಲಿಂಗಯ್ಯ ಅಣ್ಣವ್ರಿಗೆ ಫೋನ್ ಮಾಡಿ ಡಿಗ್ಗಿ ಅವರೇ ಬರ್ಬೇಕ್ರಿ, ಒಂದಿಟ್ಟು ಸೇವೆ ಮಾಡ್ಬೇಕ್ರಿ, ಎಷ್ಟು ಹಾಕೋರೆ ಚಂದ ಅಣ್ಣವ್ರು ಮಾತಾಡೋದ್ರಿ. ಬರ್ರಿ ಸರ್ ಅಣ್ಣವರೇ ಬರ್ರಿ, ಅವ್ರಿಗೆ ನಾವು ಎಷ್ಟು ಸಣ್ಣವರಿದ್ದೀವಿ, ಆದರೆ ಈಶ್ವರ ಮುತ್ಯ ಅವರ ಒಳಗಡೆ ಇರೋದ್ರಿಂದ ಬರ್ತಕ್ಕಂಥ ಭಾವನಾತ್ಮಕ ಭಾವನೆಗಳು ಅಂದ್ರಪ್ಲೇನೆ ಆಯ್ತು ರೀ ಅಣ್ಣ ಬರಂತ ನೋಡ್ರಿ, ನಮ್ಮ ಶಿವಶೇಖರ ಅಣ್ಣವ್ರು ಯಾರ ಅವ್ರ ಗಾಡಿಯಾಗಿ ಕುಂತು ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಈ ರೀತಿ ನಮಗೆ ಹೆಚ್ಚು ಮಾತಾಡೋದಕ್ಕೆ ಹಿಂಗೆ ಯಾರೋ ರೀ. ಯಾಕಂದ್ರೆ ನಾವು ಟಿ ವಿ ಆಗಿಲ್ಲ, ಪೇಪರ್ದಾಗಿಲ್ಲ, ಹೆಚ್ಚು ಪ್ರಚಾರದಾಗಿಲ್ಲ, ಫೇಸ್ಬುಕ್ದಾಗಿಲ್ಲ, ಅಲ್ಲಿಲ್ಲ. ನಾವೇನು ಸುಮ್ಮನೆ ಎಲ್ಲರಿಗೂ ಫೋನ್ ಮಾಡಿದ್ಮೇಲೆ ಲಾಸ್ಟಿಗೆ ಹಚ್ತಾರೆ ನನಗೆ ಫೋನ್. ಒಬ್ಬೊಂದು ಹ್ಯಾಂಗೆ ಹಚ್ತಾ ಗೊತ್ತೇನೆ, ಒಂದು 3 ತಿಂಗಳಿಂದ ಒಬ್ಬ ಹಚ್ಚಾನ ಫೋನ್ ನನಗೆ. ಹಲೋ ಗುಂಡಾಣೇನೆ ನೀವಾರು ಸುಮಾರು ಕುಂದ್ರು ನನ್ನ ಕಾಲು ಬೀಳ್ತೀನಿ. ಆಯ್ತಾಯ್ತು ಜರ ಕೇಳ್ರಿ. ಗುಂಡಾಣೇನ? ಹೌದು ಸರ್. ಗುಂಡಾಣ ಅಂದ್ರೆ ಗುಂಡೆ ಗಿಂಡಿ ಅನಾವ. ಹೌದು ಸರ್ ಗುಂಡಾಣ. ಅದೇ ಏನೋ ನೀವು ನಗಿಸ್ತಿರ್ತಲ್ಲ. ಏನೋ ಸರ್ ಒಂದು ದೇವ್ರು ಕೊಟ್ಟು ವರ ನಗಿಸ್ತೀನಿ ಅಂದರೆ ಅದೇ ಇದು ಈಗ ಎಲ್ಲಿದ್ದಿ? ಇಲ್ಲಿ ಕಲಬುರಗಿ ಆಗಿದ್ದೀನಿ. ನಾಳೆಗೆ ಇರ್ತಿಲ್ಲ? ನಾಳೆಗೇನು ಗ್ಯಾರಂಟಿ ಇಲ್ರಿ, ಇದ್ದ ರೀತಿಲಿ ಸತ್ರ ಸಾಯ್ತೀನಿ ಅಂತ ಮಾತಿ ಹುಟ್ಟ ಇವು. ಇವು ಮಾತುಗಳು ತಿಳಿದ್ರೆ ಭಾಳ ಏನಾಡ್ರಿ. ಯಾಕೆ ಮೊಬೈಲ್ಗಳು ಏನಾಗ್ಯಾವ್ರಿ, ಗಣಸರು ಹೆಣ್ಮಕ್ಳಾಗ್ಯಾರ, ಹೆಣ್ಮಕ್ಳು ಗಣಸು ಮಕ್ಳಾಗ್ಯಾರಿ ಮೊಬೈಲ್ ಬಂದ ಮೇಲೆ. ನನ್ನ ಹೆಸರು ಗುಂಡಣ್ಣ ಅಂತಂದ್ರೆ ಅದು ಮುದುಕಿಗೆ ಏನಾಗ್ಯದ್ರಿ, ಗುಂಡಮ್ಮಗೆ ಹಚ್ಚೋದು ಬಿಟ್ಟು ನನಗೆ ಹಚ್ಚ ಫೋನ್. ಗುಂಡಮ್ಮ ಹೋಗೋದು ಬಿಟ್ಟು ಈ ಕಡೆ ಗುಂಡಾಣ ಬಂದದ ಅದು. ಅಲ್ಲ ಗುಂಡಮ್ ಏನು ನನ್ನ ಎದಿನ ಹಚ್ಚುಂಟ ಏನು ಈ ಕಡೆ ಯಾಕೆ ಹೋಯ್ತದು, ಯಾಕಡೆ ಹೋಗಿ ಯಾಕಡೆ ನಾನೇ ಹಚ್ಚಿ ಹೇಳಿ ನಾನೇ ಇದ್ದೀನಿ ಗುಂಡಮ್ಮ. ಆರಾಮಿದ್ದೀನಿ. ಯಾಕೆ ದನಿ ಚೇಂಜ್